ವಿದ್ವಾಂಸ ಕೈಯೋ ಭಾಟ, ಗಾಯಕ ಪರಿಹಾಸಕ. ಇತಿಹಾಸ ಪುರಾಣ ನಾಣ್ಯ ಸಭಾ ಸಪ್ತಾಂಗ ಲಕ್ಷಣ ಅಂದ್ರೇನು? ಇವತ್ತು ಕೂಡಿದ ಸಭೆ ಅಂಥದ್ದು 7 ಲಕ್ಷಣಗಳಿಂದ ಕೂಡಿದ್ದಕ್ಕೆ ಸಭೆ ಅನ್ನುತ್ತಾರೆ. ಅಂಥದ್ದು ಈ ಸಭಾ. ಈ ಸಭೆಯೊಳಗೆ ವಿದ್ವಾಂಸ ಇದ್ದಾರೆ, ಕವಿಗಳಿದ್ದಾರೆ, ಭಟ್ಟರು ಇದ್ದಾರೆ, ವೇದ ಮೂರ್ತಿ ಆಗಲ್ಪಟ್ಟಂಥ ಗುರುಗಳು ಇದ್ದಾರೆ. ಏಕೆ ಇರ್ತಾರೆ. ಅದರಂತೆ ನಾವು ಮಾಡಲ್ಪಟ್ಟಂಥ ಸೇವೆ ಯಾವುದು? ಶ್ರೀಕೃಷ್ಣ ಪಾರಿಜಾತ. ಪಾರಿಜಾತ ಅಂದರೇನು? ಶಿವಜೀವ ರವಿಕೆ ಪಾರಿಜಾತ. ಪಾರಿ ಅಂದರೆ ಬ್ರಹ್ಮಜ್ಞಾನ, ಜಾತ ಅಂದರೆ ಹುಟ್ಟುವಿಕೆ. ಈ ಅಜಾತವಾದ ವಸ್ತು ತಿಳಿಸುವುದೇ ಈ ಪಾರಿಜಾತ. ಈ ನಾ ಮಾಡುವಂಥ ಸೇವೆಯಲ್ಲಿ ರಾಗ ದೋಷ ಆಗಬಹುದು, ಶಬ್ದ ದೋಷ ಆಗಬಹುದು, ಲಯ ತಪ್ಪಬಹುದು, ತಾಳು ತಪ್ಪಬಹುದು. ತಪ್ಪುತ್ತಾ ಇರ್ತಾವೇಕೆ? ತಪ್ಪುತ್ತಾ ಇರ್ತಾವ. ಅದಕ್ಕೆ ತಾವೆಲ್ಲರೂ ಹಂಸಕ್ಷೀರ ನ್ಯಾಯ ಅಂತಂದ್ರೇನು? ಹಂಸ ಪಕ್ಷ ಮುಂದೆ ನೀರನ್ನು ಹಾಲನ್ನು ಬೆಡ್ಶೀಟಾಗಿ ಏನು ಮಾಡ್ತದ? ತನ್ನ ಗುಣಧರ್ಮದಿಂದ ನೀರನ್ನು ಬಿಟ್ಟು ಹಾಲನ್ನು ಶಿಕಾರ ಮಾಡ್ತದೆ. ಅದರಂತೆ ತಮ್ಮ ಮಕ್ಕಳು ತಮ್ಮ ತೊಡೆ ಮೇಲೆ ಮಲಮೂತ್ರಾದಿ ಮಾಡಿಕೊಂಡ ಹೇಗೆ ಕೊಯ್ದಕ್ಕೆ ಬರುವುದಿಲ್ಲೋ? ಯಾಕಂದರೆ ಮಕ್ಕಳ ಮಮತಿಗಾಗಿ. ಅದರಂತೆ ನಾವೆಲ್ಲರೂ ನಿಮ್ಮ ಮಕ್ಕಳನ್ನು ತಿಳಿದು ಅಖಿಲಾಂಡ ಕೋಟಿ ಬ್ರಹ್ಮನಾಯಕ ಸದ್ಗುರು ಬಾಬಾ ಮಹಾರಾಜರ ಪಾದಕ್ಕೆ ನಮಸ್ಕರಿಸಿ, ಕಾದರೋಳಿ ಶ್ರೀಗಳ ಪಾದಕ್ಕೆ ಮಣಿದು, ಇಲ್ಲಿ ಕೂಡಿದಂಥ ಭಕ್ತರ ಪಾದಕ್ಕೆಲ್ಲ ನಮಸ್ಕರಿಸಿ, ಸಪ್ತಭೂಮನ ತಿಲಕದಿಂದ ಹೊಳೆಯಲ್ಪಟ್ಟಂಥ ಕೃಪಾಪೋಷಿತ ಶ್ರೀಕೃಷ್ಣ ಪಾರಿಜಾತ ತಮ್ಮದೇ ಆದ ಈ ಕಂಪನಿಗೆ ಅನುಸರಿಸಬೇಕೆಂದು ಈ ಸಭೆಯಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಬೇಡಿಕೊಂಡೆ. ನನಕ್ಕಿಂತ ಭಾಗ್ಯಳು ಅಧಿಕಳು ಶ್ರೇಷ್ಠಳು ಮೇಲೆ ಕೇಳು. ಅಪ್ಪ ತಾವು ಬಂದಂತವ್ರು ಯಾರಪ್ಪ? ನಾ ಬಂದದ್ದು ನಿನಗೆ ಗುರ್ತಾಗಲಿಲ್ಲ. ಗುರ್ತಾಗ್ಲಾರ್ದಾಗ ಕೇಳಿನ್ರಿ. ನಾನು ಬಂದೇನು ತಿಳಿದೀನಿ ನಿನಗೆ. ಅಲ್ರಿ ನಾನು ಮುಂದೆ ಕಾಣಾಕತ್ತೀರಿ ಅಂತ ಹೇಳಾಕತ್ತಾನ. ಹೌದು, ನಾನು ಬಂದ ಆತನಲ್ಲ, ಹೋಗು ಆತನಲ್ಲ, ಸದಾ ಕಾಲದಲ್ಲಿದ್ದ ಆತ. ಇಪ್ಪ ನೀವು ಬಂದಾತನೂ ಅಲ್ಲ, ಹೋದಾತನೂ ಅಲ್ಲ, ಸದಾವ ಕಾಲದಲ್ಲಿ ಇರ್ತೀರಿ ಅಂತ ಹೇಳಿದ್ರಿ. ಇವತ್ತು ನಾನು ನಿಮ್ಮನ್ನ ನೋಡಿದ್ದು. ತಾವು ಯಾರಂತ ಇಷ್ಟ ಪ್ರಶ್ನೆ ಏನಂದ? ಸತ್ತು ಚಿತ್ತು ನಿತ್ಯ ಪರಿಪೂರ್ಣನಾಗಿದ್ದೇನೆ. ಸತ್ತು ಚಿತ್ತು ನಿತ್ಯ ಪರಿಪೂರ್ಣ. ಪರ್ಚಿನ ವಸ್ತುಗಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬರ್ತದ? ಹೌದು. ಪರಿಪೂರ್ಣವಾದ ವಸ್ತುವಿಗೆ ಹೋಗಲಿಕ್ಕೆ ಬರ್ಲಿಕ್ಕೆ ಬರುವುದಿಲ್ಲ. ಅದರಂತೆ ನಾನು ಬಂದ ಆತನೂ ಅಲ್ಲ, ಹೋಗುವ ಆತನೂ ಅಲ್ಲ, ಸದಾ ಕಾಲದಲ್ಲಿ ಇದ್ದ ಆತ. ಯಾವಾಗ್ಲೂ ಬಂದಿಲ್ಲ, ಯಾವಾಗ್ಲೂ ಹೋಗಿಲ್ಲ, ಸದಾವ ಕಾಲ ಇಲ್ಲೇ ಇದ್ದು ಎಲ್ಲವನ್ನೂ ಅರಿಯುತ್ತ ಇಲ್ಲೇ ಇದ್ದೀರಿ. ಈಗ ಸದ್ಯ ಇಷ್ಟೆಲ್ಲ ಹೇಳ್ತೀರಿ, ಕರೆ ತಾವು ಯಾರು ಅನ್ನೋದು ತಿಳಿಬೇಕಲ್ಲ ನನಗ. ಹ್ಞೂನ್ರಿ, ಇವತ್ತಿನ ದಿನ ತಾವು ಯಾರು ತಮ್ಮನ್ನ ಪೂರ್ಣ ಪರಿಚಯ ಮಾಡಿಕೊಂಡು ಸದಾವ ಕಾಲ ನಿಮ್ಮ ಮಂದಿರದಲ್ಲಿ ಸೇವಾ ಮಾಡ್ಬೇಕು ಅಂತ ಆಸೆ ಆಗೈತಿ. ಅದಕ್ಕಾಗಿ ತಾವು ಯಾರು? ಬ್ರಾಹ್ಮಣ ಜಾಯ ಮಾನಸ ಈ ಸುನಿಶ್ಚಿತಂ. ಹೌದು. ಸುವರ್ಣ ಜಾಯ ಮಾನಸ ಈ ಸುನಿಶ್ಚಿತಂ ಅಂದ್ರೆ ಹೌದು. ಇದನ್ನು ಗೊತ್ತಾಗ್ತದೆ. ಆಗತ್ತೆ ಆಗ್ಲಿಲ್ರಿ. ಈ ಜಗತ್ತೊಳಗೆ ಬಂಗಾರ ಏನದ? ಬಂಗಾರ. ಅದನ್ನ ದ್ವಾರ ಮಾಡ್ಲಿಕ್ಕೂ ಬರ್ತದೆ. ಹೌದು. ಅದನ್ನ ಮುರಿದು ನಾಶ ಮಾಡ್ಲಿಕ್ಕೂ ಬರ್ತದೆ. ಬ್ರಾಹ್ಮಣ ಜಾಯ ಮಾನಸ ಈ ಸುನಿಶ್ಚಿತಂ ಅಂದ್ರೇನು? ಅಂದ್ರೆ ಏನಪ್ಪಾ? ಈ ಪಂಚಶತಕೋಟಿ ಬ್ರಹ್ಮಾಂಡದೊಳಗೆ ಸತ್ಯ ಅನ್ನುವಂತ ವಸ್ತು ಏನದ, ಅದಕ್ಕೆ ಹೋಗಲಿಕ್ಕೆ ಬರ್ಲಿಕ್ಕೆ ಬರುವುದಿಲ್ಲ. ಅದರಂತೆ ನಾನು ಬಂದ ಆತನೂ ಅಲ್ಲ, ಹೋಗುವ ಆತನೂ ಅಲ್ಲ. ಹೌದು. ಹೌದಿಲ್ಲ? ಹೌದಲ್ರಿ. ಯಾತ್ರ ಏನ್ ನೋಡ್ತಿದ್ದೀನಿ? ಜಗತ್ತೆಲ್ಲ ಯಾತ್ರೆಯಿಂದ ನೋಡಿ. ನಾನು ನನ್ನ ಕಣ್ಣಿನಿಂದ ನೋಡ್ತಾ ಇದ್ದೇನೆ. ಕಣ್ಣಿಗೂ ಮತ್ತೆ ಲೈಟ್ಗೆ ಏನ್ ಸಂಬಂಧ ಅದ? ಕಣ್ಣಿಗೂ ಲೈಟ್ಗೆ ಏನ್ ಸಂಬಂಧ ಅದ? ನಾ ಕಣ್ಲೆ ನೋಡಿದಾಗ ಲೈಟ್ ಕಾಣ್ತಾವು, ಕಣ್ಣು ಮುಚ್ಚಿದ್ರ ಅವೆ ಲೈಟ್ ಇಲ್ಲಿ ಕಾಣ್ತಾವ, ಎಲ್ಲ ಕತ್ಲನ. ಏನು ಸಂಬಂಧ ಐತಿಪ್ಪ? ಇವತ್ತಿನ ದಿನ ನಾ ಇಲ್ಲಿ ಅದನ್ನು ಕರ ಇಷ್ಟು ಬೆಳಕೆಲ್ಲ ನನಗ್ ಕಣ್ಣಿಗೆ ಕಾಣಕತ್ತೈತಿ. ಇದಕ್ಕ ಸೂಕ್ಷ್ಮ ಅನ್ನೋದು. ಹೌದು. ಎಲ್ಲರೂ ಮಧ್ಯದಲ್ಲಿ ನಾನಿದ್ದೇನೆ. ಹೌದು. ಈ ಕಣ್ಣಿಗೂ ಮತ್ತು ಬೆಳಕಿನ ಸೂಕ್ಷ್ಮದಲ್ಲಿ ನೀವಿದ್ದೀರಿ. ಈಗೆಲ್ಲ ಹೇಳ್ತೀರಿ, ಕರೆ ಇವತ್ತಿನ ದಿನ ವೇಳೆ ಇಲ್ಲ. ತಾವು ಯಾರು ಇವತ್ತು ನನಗೆ ಸ್ಪಷ್ಟವಾಗಿ ತಿಳುವಂಗೆ ಹೇಳಿಬಿಡ್ರಲ್ಲ. ಪರಿಚಯ ಮಾಡಿಬಿಡ್ನು. ಹೌದು, ಇವತ್ತು ಪರಿಚಯ ಮಾಡಿಬಿಡೋಣ. ಯಾರು ಹೇಳ್ರಲ್ಲ. ಆದಿ ಪುರುಷ ನಾರಾಯಣ, ನಾರಾಯಣ, ಆದಿ ಪುರುಷ ನಾರಾಯಣ,
ನಾರಾಯಣ ಚಿದಾನಂದ ಸತ್ಯ ರೂಪ ಚಿದಾನಂದ ಸತ್ಯ ರೂಪ ಚಿದಾನಂದ ಸತ್ಯ ರೂಪ ಚಿದಾನಂದ ಸತ್ಯ ರೂಪ ನಿಗಮ ಗಮ ಗೋಚರಿಸುವ ನಿಗಮ ಗಮ ಗೋಚರಿಸುವ ದೇವಾದಿ ದೇವನು ದೇವಾದಿ ದೇವನು ಆದಿಯಲ್ಲಿ ನಾರಾಯಣ ಅನಂತ ಸೇನ ಮುರಳೀಧರ ಮುಕುಂದ ಕೇಶವ ಹೀಗೆ ಅನೇಕ ನಾಮಗಳಿಂದ ಕರೆಯಲ್ಪಟ್ಟು ಇದು ಗುರ್ತಾಗ್ಲಿಲ್ರಿ ಮತ್ತೆ ನಾನು ಗುರ್ತಾಗಿ ಯಪ್ಪಾ ಇಷ್ಟೆಲ್ಲ ನೀವು ಆದಿಯಲ್ಲಿ ನಾರಾಯಣ ಅಚ್ಯುತ ಅನಂತ ಸೇನ ಮುಕುಂದ ಮುರಳೀಧರ ಈ ಸಾಕಷ್ಟು ನಾಮಗಳು ಹೇಳಿದ್ರಿ ಇದರಲ್ಲಿ ತಿಳು ಶಕ್ತಿ ನಮ್ಮಲ್ಲಿ ಬೇಕಲ್ರಿ ಇಲ್ಲ ಹಾನ್ರಿ 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ ನಕ್ಕಿ 30ಕ್ಕೆ ಮುರುಕ 40ಕ್ಕೆ ನಾಚಿಕೆ 50 ಕರು ಮರುವ 60 ಕರು ಮರುವ ಹೌದು 70 80 ಕೂಗಿ 90 ಬಾಗಿ 100ಕ್ಕೆ ನೀನು ಹೊತ್ಕೊಂಡು ಹೋಗಿ ಹೌದು ನಾನು ಎಂದು ಗುರ್ತಾ ಹಿಡಿಯಾಕ ನೀವು ಎಷ್ಟ ಯುಗ ಯುಗದಂತ ಅಲ್ಲಿದಾಗ 20 ಹೋಗ್ತಾವ ಹೋತ್ರಿ ರಾತ್ರಿ 50 ಹೋಗ್ತಾವ 50 ಹೋದು 30 ವಯಸ್ಸಾಗ ಎಲ್ಲ ಮಾಡ್ಕೋಬೇಕು ನೀವು ಮಾಡ್ಕೋಬೇಕು ಮಕ್ಕಳ ಹಡಿಬೇಕು ಆಸ್ತಿ ಗಳಿಸ್ಬೇಕು ಅಯ್ಯೋ ಕಲ್ಲಪಟ್ಟಿ ಕೆಲಸ್ರಿ ಮದುವೆ ಆಗ್ಬೇಕ ಚಟಕ್ ಬಿದ್ರೆ ಇದ್ದದ್ದು ಕಳ್ಸ ಸಾಯ್ಬೇಕು ಟೊಟ್ಟಿಗೆ ಹೌದು ಅದಕ್ಕೆ 30 ವರ್ಷಾಗ ಮಾಡ್ಕೋಬೇಕು ನೀ ಎಲ್ಲ ಅದನ್ನ 30 ವರ್ಷದಾಗ ಎಲ್ಲ ಗುದ್ದಾಡುದ್ರಿ ನಾನು ಪರಿಚಯ ಮಾಡ್ಕೋ ಅದಕ್ರಿ ನಾನು ಇಷ್ಟೊತ್ತಕ ನಿಮಗೆ ಬೆನ್ನತ್ತಿದ್ದೆ ಇದಕ್ಕ 30 ವರ್ಷದ ಯಾಕ ಇನ್ನಾದ್ರೂ ಒಳಗನ ಪರಿಚಯ ಮಾಡ್ಕೋಬೇಕಂತ ಹೇಳಿ ಹೌದ್ರಿ ಅದಕ್ಕ ಇಷ್ಟೆಲ್ಲ ಹೇಳಿದ್ರು ಕೂಡ ತಾವು ಯಾರು ಅನ್ನೋದು ನನಗೆ ತಿಳಿವಲ್ತು ನಾನು ನಿನಗೆ ಇಷ್ಟ ಹೇಳಕತ್ತ ನೀ ತಿಳ್ಕೊ ಅಲ್ಲಿ ಹೌದು ಮೊದಲು ನೀ ಯಾರು ಹೇಳಿ ನಿನ್ನ ಪರಿಚಯ ಆಗಲಿ ಮಂದಿ ಓಹೋ ನಾವು ನಿಮ್ಮನ್ನ ಕೇಳ್ತೀವಿ ಅಂದ್ರೆ ನೀವು ನಮ್ಮನ್ನ ಕೇಳುದನ್ರಿ ಯಪ್ಪ ನಾನು ಮನುಷ್ಯ ಇರ್ಲಿ ಮನುಷ್ಯನಾಗಿ ಹುಟ್ಟಿ ಬರೋದು ಬಹಳ ದುರ್ಲಭದ ಬಂದ ಮೇಲೆ ತಿಳ್ಕೊಳ್ಳೋದು ಬಹಳ ದುರ್ಲಭ ಅತಿ ದುರ್ಲಭದ ಮನುಷ್ಯ ನಾಮ ಬಂದ ಮೋಕ್ಷ ಕಾರಣಂ ಅಂದ್ರೆ ಜಂತು ನಾಮ ನನ ಜನ್ಮ ದುರ್ಲಭಂ ಹೌದು ತಳುವುದೇ ಮಾಲ್ಪುದಾವುದು ಭವರಣ ಹೌದ್ರಿ ಇಲ್ಲಿ 84 ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮಕ್ಕೆ ಬಂದ ಶ್ರೇಷ್ಠ ಬೇಕಾಗ್ತದೆ ಹೌದು ಎಂತ ಶ್ರೇಷ್ಠವಾದ ಮಾನವ ಜನ್ಮ ತಿಳ್ಕೊಂಡು ಬಂದೆ ಅಂದ ಬಳಕ ಹೌದು ಈ ಮಾನವ ಜನ್ಮಕ್ಕೆ ತಕ್ಕದ್ದ ಇದಕ್ಕೆ ಹೋಗಿ ಆಗುವಂಗ 4 ಮಂದಿ ಹೌದನ್ಬೇಕು ಹೌದನ್ನಿರ್ಬೇಕು ಅಂತ ಗಳಿಕೆ ಏನು ಗಳಿಸಿದ್ ಹೇಳ ಯಪ್ಪ ಅಂತಾದ ಗಳಿಸಿದಿ ಮತ್ತ ನಿನ್ನ ಮುಂದೆ ಕರೆನ ಹೇಳ್ತನು ಹೇಳ ನಾನು ಹುಟ್ಟಿ ಬಂದ ಮೇಲೆ ಏನ್ ನನಗೆ ತಿಳುವಳಿಕೆ ಬಂತು 10 ಕೋರಿ ಹೊಲ ನನ್ನಿಂದ ತಯಾರು ಸ್ವತಃ ನೀನ ತಯಾರು ಮಾಡಿದಿ ತುಂಬಾ ಹೊಳೆ ಮುನುಗುತ್ತ ಮತ್ತ ಮುಂದ ಯಪ್ಪ ಊರಾಗ ಒಂದ್ ದೊಡ್ಡ ಮನಿ ರೀ ಊರಾಗ ಮೀಟಿಂಗ್ ಹಾಕ್ಸಿದಿ 4 ಅಂತಸ್ತಿನ ಬಿಲ್ಡಿಂಗ್ ರೀ ನಂದರಿ ಅದ ಇರ್ಲಿ ಯಪ್ಪ ಆ ಮನಿ ಒಳಗೆ 4 ಎತ್ತ ಮಾಡೀನ್ರಿ 4 ಆಕಳ 5 ಎಮ್ಮಿ 6 ಕ್ವಾನ 5 ಎಮ್ಮಿ ಒಂದು ಕ್ವಾನ ಹೆಚ್ಚಿಟ್ಟೇನ ಯಾಕಂದ್ರ ಕ್ವಾನ ಯಾಕೆ ಹೆಚ್ಚಿಟ್ಟಿನಿ ಅಂದ್ರ ಯಪ್ಪ ನಮ್ದು ಹಳ್ಳಿ ಊರ ಹೌದು ಕರೆಂಟ್ ಬಾಳ ಕಾಡ್ತಾವ ಅದಕ್ಕ ಅಕಸ್ಮಾತ್ ಕರೆಂಟ್ ಹೋದು ಅಂದ್ರೆ ನೀರ್ ಬರುದಿಲ್ಲ ಅದ್ರ ಸಲುವಾಗಿ ಪರೋಪಕಾರ ಮಾಡೋ ಸಲುವಾಗಿ ಒಂದು ಕೊನೆ ಎಷ್ಟ್ರ ಅದ ಮತ್ತೇನ್ ತಯಾರು ಮಾಡಿದಿ ಇನ್ನೇನು ಬಾಳ ಹೇಳೋದಿಲ್ಲ 4 ಮಂದಿ ಮಕ್ಕಳು ಯಾಕೆ ಇವನ್ನೆಲ್ಲ ಹೇಳಿದ್ವಿ ಬಹಳ ಇಡಂಗಿ ಹೌದು ಹೆಂಡತಿ ಬಂದು ಕರಿ ಹೇಳಕತ್ತಿ ಯಾಕು ಏನು ಒಂದಕ್ಕ ಗಂಟು ಬಿದ್ದಲ್ರಿ ಹಿಂಗಾಗಿ ಇದು ಗಳಸು ಗದ್ದಲ್ದಾಗ ಅದನ್ನ ಮರ್ತ ಬಿಟ್ಟಿನಿ ಯಾಕಂದ್ರ ಕಾಯ ವಾಚ ಮನಸ್ಸು ಅಗ್ನಿ ಸಾಕ್ಷಿಯಾಗಿ ನೀನ್ ಸತಿಗೆ ವಚನ ಕೊಟ್ಟು ಮದುವೆ ಆಗಿದಿ ಹೌದ್ರಿ ಹೌದಿಲ್ಲ ಹೌದ್ರಿ ಒಬ್ಬಾಕೆ ಸಾಕ ಮತ್ತ ಇನ್ನೊಂದ್ರಿ ನಾ ಎಲ್ಲ 2-3 ಮಾಡ್ಕೋಬೇಕಂತ ವಿಚಾರ ಮಾಡಿದ್ನಿ ನಮ್ಮ ಮನಿ ಇದ್ರಿಗೆ ನಾವ್ 2 ಹೆಂಡ್ರನಾಗಿದ್ದಾವ್ ದಿನ ಹೊತ್ತು ಮುನುಗ್ತಿ ಅಂದ್ರ ಅವ್ರ ಮನ್ಯಾಗ ಜಗಳ ಚಾಲೋನ ಅವ್ರ ಮನ್ಯಾಗ ಜಗಳ ಚಾಲೋ ಆತು ಅದನ್ನ ನೋಡಿ ನೀ ಬಿಟ್ಟಿದಿ ನಮ್ಮ ಮನ್ಯಾಗ ಕಂಬಳಿ ತಗೊಂಡ್ ಹೋಗಿ ಹಿರ್ತಾನ ಮಾಡಿ ಬರ್ತಿದ್ನಿ ಹೌದು ಇರ್ಲಿ ಮತ್ ನಾನು ಗಿಡ್ಸಿನಲ್ಲ ಅಂತ ಹೇಳ್ತಿ ಇವೆಲ್ಲ ನನ್ನಿಂದ ತಯಾರು ಹೇಳ್ತೇನೆ ಅದನ್ನ ತಯಾರು ಮಾಡಿಕೊಂಡು ಹೇಳ್ರಲ್ಲ ಒಂದು ಬಗೆಸಿ ಮಣ್ಣು ಮಾಡಕ್ ಬರ್ತೈತೆ ಮಣ್ಣು ಯಾರ ಮಾಡ್ಯಾರನ ಮತ್ತೆ ಯಾರು ಮಾಡ್ತಾರ ಯಪ್ಪ ನಾ ಮಣ್ಣು ತಯಾರು ಮಾಡೀನಿ ಅಂತ ಹೇಳಿಲ್ಲ ಈಗ ಹೊಲದಾಗ ರೊಕ್ಕ ಹರಕತ್ತಾಗಿದ್ವ ನನ್ನಂತೇಲಿ ರೊಕ್ಕ ಇತ್ತು ಅವನಂತೇಲಿ ಭೂಮಿ ಇತ್ತು ನಾ ರೊಕ್ಕ ಕೊಟ್ಟಿನಿ ಹೊಲ ಕೊಟ್ಟ ಅಂದನ್ನಿ ಒಂದು ಸಿಂಗರ್ ನೀರಾದ್ರು ಮಾಡ್ಲಿಕ್ಕೆ ಬರ್ತದೆ ಅದು ಬರುದಿಲ್ಲಪ್ಪ ಅದು
ಬರುದಿಲ್ಲ. ಈ ಧರೆಯನ್ನೆಲ್ಲವೂ ಸಣ್ಣಿಸಿ ಧೂಳಿ ಮಾಡಲ್ಲ. ಪರಮಾಣುಗಳು ಅನಿತನಿತು ದೇಹವನ್ನು ರಚಿಸುತ್ತಾ ಹೌದು ಒಂದೊಂದು ಜೀವರ ಬಸಿರೋಳು ಬಂದು ಮರಳಿನ ಅತ್ತ ತಿರುಗದಿತ್ತೆ ರಚಿಸಿದೆಯಲ್ಲಿ ಮಾನವ. ಹೌದು ಈ ಭೂಮಿಯನ್ನು ಕುಚ್ಚಿ ಪುಡಿ ಮಾಡಿ ಆಕಾಶ ಕಾರಿಸಿದ್ರೆ ಏನಾಗ್ತದ? ಸಾಕಷ್ಟು ಕಣಗಳು ಹಾರಾಡ್ತಾವ, ಕಾಣಿಸ್ತಾವ. ಲೆಕ್ಕ ಹೆಂಗ್ ಸಿಗ್ತದೆಪ್ಪ? ಹೌದ್ರಿ, ಸಿಗೋದಿಲ್ರಿ. ಅದರಂತೆ ನೀನಾರು ಕೋಟಿ ಸಲ ಹುಟ್ಟಿದಿ, ಕೋಟಿ ಸಲ ಸತ್ತಿ, ರಗೋಡ್ ಸಲ. ಹೌದು, ಇರಿವಾಗಿ ಸಕ್ರಿ ಮೆದ್ದಿ. ಸಕ್ರಿ ಸಣ್ಣ ಇರ್ಬೇಲ್ರಿ. ಮತ್ತ ಕಟ್ಟಿರ್ಬೇಕಿನಿ. ಈಕೆ ಆನೆಯಾಗಿ ಕಬ್ಬು ಹೊಡೆದಾಳ. ಈಕೆ ಆನೆ ಸರ್ಕಸ್ ದಾನಿಗೆ ಲದ್ದಿ ಬೀಳುದಿಲ್ಲ. ಮತ್ತ ಹಂದಾಗಿ ಏನ್ ತಿಂದಿ? ಆಕೆಗೆ ಗೊತ್ತ್ರಿ ಅದು. ಹಂದಿ ಆಗಿಲ್ಲ, ಅದನ್ನ ತಿಂದಿಲ್ಲ. ಜನ್ಮ ತಾಳಿ ಬಂದಿನಿ. ಹೌದು, 84 ಲಕ್ಷ ಜೀವರಾಶಿ ಒಳಗೆ ಎಲ್ಲಾ ಪ್ರಾಣಿ ತಾಳಿ ಬರ್ಲಿ. ಹೌದು ಹೌದಲ್ರಿ, ಅದೆಲ್ಲ ಅನುಭವ ಐತಿ ನಿನಗೆ. ಆಯ್ತಲ್ರಿ. ಅದಕ್ಕೆ ನಿಂದು ಅನ್ನುವಂಥದ್ದು ಏನೈತಿ ತೋರಿಸ್ಕೊಡ್ತೀವಿ. ಇವೆಲ್ಲ ಸುಳ್ಳದು. ಮತ್ತ ಇಷ್ಟೆಲ್ಲ ನಾವು ಸತ್ತು ಹುಟ್ಟಿ ಬರ್ಬೇಕಾದ್ರೆ ಇವೆಲ್ಲ ಸುಳ್ಳ. ಮತ್ತ ಇವೆಲ್ಲ ನಾನು ಸುಳ್ಳು ಮಾಡಿದೆ. ಸುಳ್ಳು ಮಾಡ ಕರೆ ನೀ ಏನ್ ಗಳಿಸಿದೆಪ್ಪ? ನಿನ್ನಟ್ಟು ಗಳಿಸಕ್ ನನಗೆ ಆಗ್ಲಿ ಅನು ಬೇಕದಕ್ಕೆ. ಹೌದು, ನಿನಗೆ ಅನು ಹೊತ್ತಿತ್ತು ಗಳಿಸಿ. ಮತ್ತ ಗಳಿಸಿನಿ. ನೀವೇನು ಸ್ವಲ್ಪ ಗಳಿಸಿರ್ಬೇಕಲ್ಲ? ಇಲ್ಲ, ಏಟು ಗಳಿಸೇ ಇಲ್ಲ. ದೇವನ ಮನಿದೀವು ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಜಗತ್ತೆಲ್ಲ ದೇವರ ಆಸ್ತಿ ಅದ. ಹೌದು, ನಾವಿರುವಂತವ್ರೆಲ್ಲ ಬಾಡಿಗೆ. ಹೌದಲ್ಲ? ಹೌದಲ್ರಿ. ಯಾರು ತಂದಿಲ್ಲ, ಯಾರು ಓದಿಲ್ಲ. ಹೌದು, ಅದಕ್ಕಾಗಿ ನಿನ್ನಟ್ಟು ಗಳಿಸಕ್ ನನಗಾಗಿಲ್ಲ. ಆಗಿಲ್ಲ, ಸ್ವಲ್ಪ ಗಳಿಸಿರ್ಬೇಕಲ್ಲ? ಇಲ್ಲ, ಏಟು ಗಳಿಸೇ ಇಲ್ಲ. ಇಲ್ಲ, ಮತ್ತೆ ಹತ್ಬೇಕು ನನ್ನ ಬೆನ್ನ ಯಾತ್ರ ದಿಶಿಂದ ಅಂದ್ರೆ ಗಳಿಸು ಗದ್ದಲಕ್ಕೆ ಹಾಗೆಲ್ಲ ಅಲ್ಲ. ಯಪ್ಪ, ಇವತ್ತಿನ ದಿನ ನಿನ್ನ ಗಳಿಕೆರ ಏಟೈತಿ? ಸ್ವಲ್ಪ ಹೇಗ್ ಗಳಿಸಿರ್ಬೇಕಲ್ಲ? ಸ್ವಲ್ಪ ಇದ್ರು ಸ್ವಲ್ಪ ಹೇಳ್ಬೇಕು. ನಾವ್ ಇಷ್ಟೆಲ್ಲ ಗಳಿಸಿದ್ದು ಹೇಳೇನಿ ನಾನು. ಒಟ್ಟೆ ಈ ಶರೀರಕ್ಕೆ ಬಂದ ನಾವೇನು ಏನು ಮತ್ತೆ ತಂದಿ ಯಾರು ಹೇಳಿದ್ರ? ತಾಯಿ ಯಾರು? ಪರಿಚಯ ಮಾಡ್ಕೊ. ಯಾರ್ಯಾರನ್ನ ಉದ್ಧಾರ ಮಾಡಿದ್ರಿ, ಯಾರ್ಯಾರನ್ನ ಸಂಹಾರ ಮಾಡಿದ್ರಿ ಹೇಳ್ರಿ. ಈ ಶರೀರಕ್ಕೆ ಬಂದ ನಾವೇನು ಯಾಕಂದ್ರೆ ಬಾಳ ಮರ್ಯಾದೆ ಕೊಡ್ಬೇಕು ಹೇಳ್ರಲ್ಲ. ವಾಸುದೇವ ದೇವಕಿ ಸುತ, ವಾಸುದೇವ ದೇವಕಿ ಸುತ, ವಾಸುದೇವ ದೇವಕಿ ಸುತ. ಹೇಳ್ರಲ್ಲ. ವಾಸುದೇವ ದೇವಕಿ ಸುತ ಎನ್ನ ಚತರ ಕೃಷ್ಣನಾಥ, ಎನ್ನ ಚತರ ಕೃಷ್ಣನಾಥ. ದೇವ ದೇವಕ್ಕೆ ಸುತ ಹೇಳ್ರಲ್ಲ. ವಾಸುದೇವ ದೇವಕ್ಕೆ ಸುತ ಎನ್ನ ಹೆಸರ ಕೃಷ್ಣನಾಥ, ಎನ್ನ ಹೆಸರ ಕೃಷ್ಣನಾಥ. ವಾಸುದೇವ ದೇವಕ್ಕೆ ಸುತ, ವಾಸುದೇವ ದೇವಕ್ಕೆ ಸುತ, ದೇವಕ್ಕೆ ಸುತ, ವಾಸುದೇವ ದೇವಕ್ಕೆ ಸುತ. ದೇವ ದೇವಕ್ಕೆ ಸುತ, ವಾಸುದೇವ ದೇವಕ್ಕೆ ಸುತ ಎನ್ನ ಚತರ ಕೃಷ್ಣನಾಥ, ಎನ್ನ ಚತರ ಕೃಷ್ಣನಾಥ, ಕೃಷ್ಣನಾಥ, ಕೃಷ್ಣನಾಥ. ವಸುದೇವ ಸುತಂ, ಕೌಸು ಚಾರು ಮರ್ದನಂ, ಹೌದು, ದೇವಕಿ ನಂದನಂ, ಹೌದು, ಕೃಷ್ಣ ಮುಂದೆ ಜಗದ್ಗುರು. ಹಿಂಗ ನೀ ಬೆಳತಾನೆ ಹೇಳಿದ್ರು ಗುರುಮ್ ಅಂದ್ರೆ ತಿಳಿಯಂಗಲ್ಲ ನನಗೆ. ಗೊತ್ತಾಗ್ಲಿಲ್ಲಪ್ಪ. ವಸುದೇವನಿಗೆ ಸುತನಾಗಿ, ಹೌದು, ದೇವಕಿಗೆ ಪರಮಾನಂದ ಉಂಟು ಮಾಡಿದವನಾಗಿ, ಇದು ಅಲ್ಲದೆ ಕೌಸಲ್ಯನು ಹೊಡೆದಂತವರಾಗಿ ನನಗೆ ಬಂದು ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಎಂದು ಧನ್ಯನಾದ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವ ದೇವೋತ್ತಮ ದೇವ ಶಿಖಾಮಣಿ, ಕಪಟ ನಾಟಕ ಸೂತ್ರಧಾರಿ,
ಕೃಷ್ಣ ಪರಮಾತ್ಮನಂದ್ರೆ ತಾವೇ ಹೌದು. ಅಚಿಂತ್ಯಾಯ ವ್ಯಕ್ತ ರೂಪಾಯಿ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಿಯು ನೀನು ಅಪ್ಪ. ಈ ಕೃಷ್ಣ ಅವತಾರ ಧಾರಣ ಮಾಡ್ಲಿಕ್ಕೆ ಕಾರಣ ಏನ್ ಕಾರಣದ? ಹಾ, ಏನ್ ಕಾರಣದ? ಅವಾಗ ಏನಾತಿ ಹೇಳ್ರಿ. ಈ ಭೂಮಿ ಮೇಲೆ ಮಹಾನ್ ದೈತ್ಯರು ಪಾಪ ಮಾಡ್ಲಿಕ್ಕೆ ಅವಾಗ ಭೂದೇವಿ ಪಾಪದ ಭಾರ ತಾಳದೆ ಏನು ರೂಪ ತಾಳಿದ. ಹೌದು, ಆಕಳ ಸ್ವರೂಪ. ಹಾ, ಭಗವಂತ ಈ ಪಾಪದವರನ್ನು ಹೆಚ್ಚಾಗೈತಿ, ಹೌದು, ಇದನ್ನ ಕೆಳಗಿಳಿಸಿ ಅಂಗಲಾಚಿ ಬೇಡಿಕೊಂಡು ಅವಾಗ ನಾನು ಭೂದೇವಿಗೆ ಏನಂತ ಬಾಯ್ ಕೊಟ್ರಿ ಕೇಳು. ಹೌದು. ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಭಾರತ ಅದ್ಭುತ ನಮ ಧರ್ಮಶ ಅಧರ್ಮಶ ನಾಂ ಸೃಜಾಮ್ಯಹಂ. ಯಾವ ಕಾಲಕ್ಕೆ ಧರ್ಮ ಕಡಿಮೆ ಅಧರ್ಮ ಹೆಚ್ಚಾಗ್ತದೆ, ಆವ ಕಾಲಕ್ಕೆ ಬೂದಿ ವಚನ ಕೊಟ್ಟಿದ್ದೆ. ಹೌದ್ರಿ. ಮತ್ತೆ ಯಾರ ಸಲುವಾಗಿ? ಯಾರ ಸಲುವಾಗಿ? ಪರಿತ್ರಾಣಾಯ ಸಾಧುನಾಂ ಸಾಧುನಾಂ ವಿನಾಶಾಯತೆ ಚೇತ್ ದುಷ್ಕೃತಂ ದುಷ್ಕೃತಂ ಸಂಸ್ಥಾಪನಾರ್ಥಾಯ ನಾರ್ಥಾಯ ಸಮಮಾಮಿ ವಿಗೆ ವಿಗೆ. ದುಷ್ಟರು ಶಿಕ್ಷಿಸಿ ಶಾಂತಿ ಸ್ಥಾಪನೆ ಮಾಡುತ್ತೆ ಬೂದಿ ವಚನ ಕೊಟ್ಟಿದ್ದೆ. ಅವಾಗ ವಚನ ಕೊಟ್ಟ ಸಲುವಾಗಿ ಯುಗಗಳು ತಾಳಿ ಬರ್ತಾ ಇದ್ದೇನೆ. ಹೌದು, ಈಗ ಕೃಷ್ಣ ಅವತಾರ ತಾಳಿ ಈ ವೈಕುಂಠ ಮದುವೆಯನ್ನು ಬಿಟ್ಟು ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ನಿಮ್ ಸಂಗತಿಲೆ ಹಾಸಿಗೆ ಸುಳ್ಳಿ ಟ್ರಂಕ ಕೋಳಿ ಕೊಕ್ಕಿ ಬಿದ್ರ ಬಡಗಿ ಎಲ್ಲ ಜಗತ್ತನ್ನ ನಾನು ಹಿಂದಕ್ಕೆ ಎಲ್ಲ. ಈಗ ಸದ್ಯ ನಿಮ್ಮ ಸಂಗಡ ಬಂದವರು ಯಾರು? ಹಾ, ಹೇಳ್ರಲ್ಲ, ಎಷ್ಟು ಮಂದಿ ಬಂದಾರ? ಯಾರ್ಯಾರು ಹೇಳ್ರಿ. ಮಾಧವ ಮಧುಸೂದನ ಮಧುಸೂದನ ಮಾಧವ ಮಧುಸೂದನ ಮಾಧವ ಮಧುಸೂದನ ಮಾಧವ ಮಧುಸೂದನ 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 ಮಾಧವ ಮಧುಸೂದನ ವೈಕುಂಠವಾಸ ಭಕ್ತ ಜನ ಭೋಜ ವೈಕುಂಠ ವೈಕುಂಠವಾಸ ಭಕ್ತ ಜನ ಭೋಜ ವೈಕುಂಠವಾಸ ಭಕ್ತ ಜನ ಭೋಜ ವೈಕುಂಠವಾಸ ಭಕ್ತ ಜನ ಭೋಜ ವೈಕುಂಠವಾಸ ಭಕ್ತ ಜನ ಭೋಜ ನಾರಿ ರುಕ್ಮಿಣಿ ಹಾಗೂ ಸತ್ಯಭಾಮ ರೇ ರುಕ್ಮಿಣಿ ಹಾಗೂ ಸತ್ಯಭಾಮ ನಾರಿ ರುಕ್ಮಿಣಿ ಹಾಗೂ ಸತ್ಯಭಾಮ ಮಾಧವ ಮಧುಸೂದನ 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 ರಂಡಿ ರಂಡಿ ಗಂಧಿ ಗಂಧಿ ಕಾಳಿಂದಿ ಕಾಳಿಂದಿ ಮಿತ್ರವತಿ ಜಾಂಬವತಿ ತುಳಸಿ ಸತ್ಯಭಾಮ ರೂಪವನ್ನು ಒಳಗೊಂಡು ಓಹೋ ಜಂಬಾಟ ದೊಡ್ಡದೈತಿ. ತಮ್ಮ ಮಂದಿರದಿದ್ದಾರ ಅಲ್ಲಿದ್ದಾರ. ಎನ್ನು ವಾಮ ಭಾಗದಲ್ಲಿ ಮಾತ್ರ ಒಬ್ಬಳಿ ಉಂಟು. ಯಾರು? ನಮ್ಮವಳ. ನಿಮ್ಮ ಹುಚ್ಚಾಟಿಗೆ ಚೇಷ್ಟ ಮಾಡಬಾರ್ದು. ನಮ್ಮವಳು ಅಂತ ಹೇಳಿ ಮೇಲೆ ಅರ್ಥ ಮಾಡಿಕೊಳ್ಬೇಕು. ನಾ ತಿಳಿಲಿಲ್ಲ ರೀ. ಇದಂತೂ ಮೊದ್ಲ ಅದ್ರಾಗ ನಂಬರ್ 1 ರೀ. ಇದು ಹೌದಾ?
ತಿಳುವಳಿಕೆ ಇಲ್ಲ ಅಯ್ಯೋ ಪೂರ ಕಡಿಮೆ ಐತ್ರಿ ಕರೆ ತಿಳ ತುಪ್ಪಳು ಬೆಳಗಾದು ಕರೆ ಇಪ್ಪ ಈಗ ಸದ್ಯ ನಿಮ್ಮವ್ರು ಅಂದ್ರೆ ನಮಗ ಅರ್ಥ ಆಗ್ಲಿಲ್ಲ ನಮ್ಮವನ ಹೇಳಿದ ಮೇಲೆ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಇವಲ್ತು ಅವ್ರ ಹೆಸರ ರುಕ್ಮಿಣಿ ಅಲ್ಲಿ ಹೋಗಿ ಬರ್ತಾರಲ್ಲ ಪಾಠ ಎಲ್ಲಿ ಬಿಡುದಿಲ್ಲ ಯಾರು ಯಾಕಂದ್ರೆ ಜಗಳ ಹಚ್ಕೊಂಡು ತುಗಾಕಿನಿ ಯಾರ ಒಳಗೆ ಬಿಡುದಿಲ್ಲ ಕೇಳ್ರಿ ಮಂದಿನ ಅಡ್ಡಾಡಿ ಕೇಳ್ಕೊಂಡು ಬರ್ರಿ ನೀವು ಆ ಸಂಭಾಯ್ತರ ಮಾಡ್ತಾನ ಅಂತ ಸಮಯ ಹೇಳಕ ಹಿಂದಕ್ಕೆ ಬಾಳ ಕೃತ ಮಾಡಿ ಬಾಳೆ ಕಡಿಸುವಂತ ಬಂದಿ ಹೌದು ನೆನ್ನೆ ಬಿಡುದಿಲ್ಲ ಇಪ್ಪ ಇರ್ಲಿ ಹ್ಞೂನ್ರಿ ಸದಾ ನಾನು ಮಂದಿರದಾಗ ಇರ್ತೀನಿ ಹೌದಲ್ಲಪ್ಪ ನಿಮ್ ಕೂಡ ಸಿಟ್ಟು ಮಾಡಕ್ ಬರುದಿಲ್ಲ ಇಲ್ಲ ಅವಳ ಆನಂದ ಮೂರ್ತಿದಾಳೆ ಭಕ್ತಿ ನಮಸ್ಕಾರ ಸಾಯಿಸೋದು ಮಾಡ್ತಾಳೆ ನನ್ನ ನಮಸ್ಕಾರ ಅಷ್ಟ ಮಾಡಿ ಬರ್ತೀನಿ ಅಷ್ಟ ಅಲ್ಲೇ ಊಟ ಮಾಡ್ಬೇಕು ನೀರ್ ಇಲ್ಲಿಗೆ ಬರ್ತಲ್ಲ ಕೈ ತೊಳಿ ಬಾ ಇಲ್ಲ ಇಲ್ಲ ಹೋಗ ಅವಳ ಆನಂದ ಹಾ ನನಗೆ 7 ಮಕ್ಕಳ ತಾಯ್ತಾರ ಇಲ್ಲಿ ಏನ್ ಸಾಕ್ ಬಂದಿ ನೀನು ನುಂಗಾಕ್ ಬಂದೀನಿ ನೆನ್ನೆ ನುಂಗ್ತಿಲ್ಲ ಐಡ್ ನುಂಗು ಅಷ್ಟು ಮಾಡ್ತಾನ 1 2 1 20 30 ಬಲ್ಪ್ ಅದಾವು ಅಡ್ಡಾಡಿ ನುಂಗ್ತಾನ ಕತ್ತಲ ಕೈ ಆಡ್ಸ್ಕೊತ ಬರಕೈತಿ ಹಾಗೇನಿಲ್ಲಮ್ಮ ಅವ ಹೆಣ್ಣು ಮಕ್ಕಳಿಗೆ ಅತಿ ಪ್ರೀತಿ ಇದ್ದಂತ ವಸ್ತು ಯಾವ್ದಮ್ಮ ತವ್ರ ಮನಿ ನೋಡು ಅಂತ ತವ್ರ ಮನಿ ತಮಗದರಿ ಅತ್ತೆ ಅವ್ರ ಮನಿ ಎರಡು ಕೂಡ್ಯದಾವು ಒಂದು ಬಿದ್ದಿಲ್ ಬಿಡು ಯಾಕ ನಮ್ ಕಡೆ ಒಂದು ನಿಂದ್ರವಲ್ಲು ಶಕ್ತಿ ಇಲ್ಲ ಅವ ತಮ್ಮ ತವ್ರ ಮನಿ ಯಾವ್ದು ತವ್ರ ಮನಿ ಯಾವ್ದು ಅತ್ತೆ ಅವ್ರ ಮನಿ ಯಾವ್ದು ಅತ್ತೆ ಅವ್ರ ಮನಿ ಯಾವ್ದು ನೀವಿರುವಂತ ಸ್ಥಾನಕ್ಕ ಏನಂತ ಕರೀತಾರೆ ಇಷ್ಟು ಹೇಳ್ತಾಯಿ ಗುರ್ತಾಗ್ತದೆ ಹೇಳ್ರಿ ಅಮ್ಮ ಹೀರ ಯಾವುದು ಅತ್ತೆಯವರ ಮನೆ ಯಾವುದು ಅತ್ತೆಯವರ ಮನೆ ಯಾವುದು ನಾನಿರುವ ಸ್ಥಾನಕ್ಕೆ ಏನಂತ ಕರೀತಾರೆ ಹೇಳಿದಾದ್ರೆ ಗುರ್ತಾಗ್ತದೆ ವಿಚಾರ ಮಾಡ್ತಾ ಇದೆಯಮ್ಮ ಸಾಗರದಲ್ಲಿ ತವರ ಮನೆ ಉಂಟು ಅಲ್ಲಿ ಅದು ಅಲ್ಲಿ ದೋರ್ಗೊಪ್ಪಟೇನ ಅತ್ತಿ ಮನೆ ಉಂಟು ಎಲ್ಲಿ ಅದು ಇಲ್ಲಿ ನೋಡವ ಒಂದಕ್ಕೊಂದು ಸಂಬಂಧ ಇಲ್ಲ ಎಲ್ಲಿಂದ ಎಲ್ಲಮ್ಮ ಅಲ್ಲೇ ತವರ ಮನಿ ಇಲ್ಲಿ ಅತ್ತಿ ಮನಿ ನೋಡು ನೀವಿರುವುದು ನಾನಿರುವಂತ ಸ್ಥಾನಕ್ಕೆ ವೈಕುಂಠ ಮತ್ತು ವೈಕುಂಠ ಏನವ ಪಾಪ ಅಲ್ಲವ ಪಾಪ ಕಣ್ಣಿಗೆ ನೋಡಕ್ ಎಂತ ಕಮ್ಮ ನನ್ನ ಮಗಳ ಕಾಣಿಸ್ತಿ ಆ ಮುದುಕಿಗೆ ತಪ್ಪಾಡದಿ ಏನಾಯ್ತು ನನ್ನ ಕುಂಟು ಕೊಟ್ಟಾರು ವೈಕುಂಠಗೆ ಮಾಲಕರು ಓಹೋ ಕುಂಟೇನಲ್ಲ ನಿನಗೆ ಹಾಗ ತಿಳಿದ ವೈಕುಂಠಕ್ಕೆ ಮಾಲಕರು ಅದಕ್ಕೆ ಅತ್ತೆ ಇದ್ದಾರ ಅತ್ತೆದ ಅಂದ್ರ ಮಾವ ಅವ್ರವ್ರಿ ಇದ್ದಾರ ನೋಡ ಅವ್ರ ಹೋಗೋದೇ ಬಲಿ ಭಯಾನ ಹಲ್ಲ ಕಳ್ಕೊಂಡು ಕಳ್ಕೊಂಡು ಮುದುಕಿ ಗತಿ ಏನಂತ ಹೋಗ್ಲಿ ಬಿಡುವ ಟೈಮ್ ಇಲ್ಲ ಅತ್ತಿ ಯಾರು ಅತ್ತಿ ಯಾರು ಮಾವನ ಯಾರು ಯಾರು ಮತ್ತೆ ಯಾರು ಇದ್ರೆ ಹೇಳು ಇರ್ಲಿಕ್ಕೆ ತಾರೀಖ ಮುಗಿಸ್ಬಿಡು ನಿಮ್ಮರ್ಗೆ ಹಾಕತ್ತಾಗ ಅವ ಅತ್ತಿ ಯಾರು ಅತ್ತಿ ಯಾರು ಹೇಳ್ರಿ ಕೇಳು ದೇವಗಿಯನ
ಯಾರು ಭಾವನೆ ಯಾರು ಭಾವನೆ ಯಾರು ಹೇಳ್ತಾದ್ರೆ ಗುರ್ತಾಗ್ತದೆ ಮಾಡ್ತಾ ಇದ್ದೀಯಮ್ಮ ಅವ ಹೇಳ್ತಾಯಿ ಅವರೇ ಯಾರು ಅವರೇನಿಗೆ ಏನಾಗ್ತಾ ಇದ್ದಾರ ಬಲಿರಾಮ ಬಂದು ನೋಡಮ್ಮ ಆ ದೇವಿಗೆ ದೇವರು ಬಂದು ನಿನಗೆ ಅತ್ತಿಯವರು ಆಗ್ತಾ ಇದ್ದಾರಮ್ಮ ಹಂಗವ ಆ ದೇವಿಗೆ ದೇವರು ಬಂದು ನಿನಗೆ ಅತ್ತಿಯವರಾಗಬೇಕು ಇದಲ್ಲದೆ ದೇವರಿಗೆ ದೇವನದಂತ ಯಾರು ಹೊಸ ದೇವರು ಬಂದು ನಿನಗೆ ಮಹಂದ್ರಾಗ್ತಾ ಇದ್ದಾರೆ ಮಾವಂದ್ರಾಗಬೇಕು ಇದಲ್ಲದೆ ಯಾರಿದಾರ ತಾಯಿ ಯಾವ ಬಲಿರಾಮ ದೇವರು ಬಂದು ಬಲಿರಾಮ ದೇವರು ಬಂದು ಮಹಂದ್ರಾಗ್ತಾ ಇದ್ದಾರ ಯಾ ಮಾಡದಾಗಿರ್ತಾನ ಹೇಳ್ತಕ್ಕ ಹೆಸರು ಮುಗಿದು ನೋಡುವ ಮುಗಿದು ಇವತ್ತು ನನಗೆ ಬೇಕಾದಂತ ಹೆಸರು ಬರಲಿಲ್ಲ ಅಂದ್ರೆ ನಿಮ್ಮವರು ನಮ್ಮರಂದ್ರ ನಿಮ್ಮ ಕಾಯ್ಕುಯ್ ಏನ್ ಮಾತಾಡ್ತಿ ಟುಮ್ ಟುಮ್ ಹೇ ನಿನ್ನ ಮಾತಿನ ಅರ್ಥನ ಆಗ್ಲಿಲ್ಲವ ಸಣ್ಣಕ್ಕೆ ಸರದೊಡ್ಡಕ್ಕಾಗಿ ಇದು ತಿಳಿಲಿಲ್ಲ ಈಗ ತಿಳಿಯಾಕತ್ತದಲ್ಲ ನಿನಗ ಪ್ರೀತಿಯ ಪುರುಷ ಅಂದ್ರೆ ಇದ ನೋಡ ತಿಳ್ಕೊ ಪ್ರೀತಿಯ ಪುರುಷ ಅಂದ್ರೆ ಹೆಸರು ನೋಡಮ್ಮ ಈ ಕೂಡದಿಂದ ದೇವಸಭೆಯಲ್ಲಿ ನಿನ್ನ ಪತಿ ಹೆಸರು ಹೇಳ್ಬೇಕಾದ್ರೆ ಇಲ್ಲಿ ಹಾಕ ಏನ್ ಮಾಡ್ತಿ ಮಂದಿಲ್ದಲ್ಲಿ ಬಿಟ್ಟು ಬರ್ತಾನ ಯಾಕ ಮಂದಿದಲ್ಲಿ ಹೋಗುದೇನು ಎಲ್ಲಿ ಮಂದಿ ಆಗಿ ಎಲ್ಲಿ ಬಿಡುದ ಅದನ್ನ ಉಣ್ಣುದವ್ರ ಪುಣ್ಯ ಹೌದಲ್ಲ ಉಡುದವ್ರ ಪುಣ್ಯ ಹೆಸರು ಹೇಳಿಕ್ಕೆ ಅವಲ್ ನಾಚ ಬರ್ತಾಯಿ ನಾವೆಲ್ಲರೂ ಬಹಳ ಭಕ್ತಿಯಿಂದ ಕೇಳ್ತಾ ಇದ್ದೀವಮ್ಮ ಬಹಳ ಭಕ್ತಿಯಿಂದ ಕೇಳ್ತಾ ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಯಾರು ಯಾರು ಹೇಳ್ರಲ್ಲ ಶ್ರೀ ಕೃಷ್ಣ ಪುರುಷ